ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಣದಾಳ ಊರಿನ ಆರಾಧ್ಯ ದೇವರು ಆದ ಶ್ರೀ ಹುಲಿಕಾಂತೇಶ್ವರ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಣದಾಳ ಗ್ರಾಮದ ಆರಾಧ್ಯ ದೇವರು ಆದ ಹುಲಿಕಾಂತೇಶ್ವರ ರಥೋತ್ಸವ ಮಂಗಳವಾರ 5:30ಕ್ಕೆ ಊರಿನ ಎಲ್ಲಾ ದೇವರ ಪಲ್ಲಕ್ಕಿಯು ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲಾ ಪಲ್ಲಕ್ಕಿಯ ಜೊತೆಗೆ ರಥೋತ್ಸವ ಹಗ್ಗವಿಲ್ಲದೆ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಚೂನಪ್ಪ ಪೂಜಾರಿ ಅವರು ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ದೇವರ ಜಾತ್ರೆಯ ವಿಶೇಷತೆಯನ್ನ ತಿಳಿಸಿದರು ಮತ್ತು ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ರಾಮಕೃಷ್ಣ ದಳವಾಯಿ ಅವರು ದೇವರ ರಥೋತ್ಸವದ ಬಗ್ಗೆ ಮತ್ತು 7 ದಿನದ ಕಾರ್ಯಕ್ರಮದ ವಿಶೇಷತೆ ಹಾಗೂ ಕುಂಭಮೇಳ ಬಗ್ಗೆ ಅತಿ ಚಿಕ್ಕದಾಗಿ ಹೇಳಿದ್ದಾರೆ. ಹಾಗೂ ರಾಮನಗೌಡ ಪಾಟೀಲ ಯುವ ಮೋರ್ಚಾ ಕುಡಚಿ ಇವರು ಹುಲಿಕಾಂತೇಶ್ವರ ರಥವು ಹಗ್ಗವಿಲ್ಲದೆ ರಥೋತ್ಸವ ನಡೆಯುತ್ತೆ ಮತ್ತು ಅಜ್ಜನ ಪವಾಡದ ಬಗ್ಗೆ ತಿಳಿಸಿದ್ರು ಮತ್ತು ಹಲವಾರು ವರ್ಷದಿಂದ ನಡೀತಾ ಇರುವ ಜಾತ್ರೆ ಗೀತ ಈ ವರ್ಷದ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು ಅಂತ ರಾಮನಗೌಡ ಪಾಟೀಲ ಹೇಳಿದ್ದಾರೆ. ಇವತ್ತು ನಮ್ಮ ಹುಲಿಕಾಂತೇಶ್ವರ ಏನು ಪರಮಾತ್ಮನ ಸುಮಾರು 5 ದಿನಗಳಿಂದ ಜಾತ್ರೆ ಇದೆ. ಇವತ್ತು ಕೊನೆ ದಿನ 17ನೇ ತಾರೀಕು. ಇವತ್ತು ರಥೋತ್ಸವ ಇದೆ. ಇವತ್ತು ಇಲ್ಲಿಂದ ರಥ ಅದು ಯಾವುದೇ ರೀತಿಯಿಂದ ಹಗ್ಗಿಲ್ದ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ರಥ ಎಳೆದಪ್ಪ ಅಂತಂದ್ರೆ ಎಲ್ಲರೂ ಕೂಡ ಹಗ್ಗ ಹಚ್ಚಿ ರಥವನ್ನು ಎಳಿತಿರ್ತಕ್ಕಂಥದ್ದು. ಅದು ಕೂಡ ಯಾವುದೇ ರೀತಿ ಹಗ್ಗಿಲ್ಲದೆ ಇವತ್ತು ರಥವನ್ನು ಎಳಿತಕ್ಕಂಥದ್ದು ಇದೊಂದು ದೊಡ್ಡ ಪವಾಡ ಈ ಭಾಗದಲ್ಲಿ. ಭಾಳ ಹುಲಿಕಾಂತೇಶ್ವರ ಪರಮಾತ್ಮ ಎಲ್ಲರಿಗೂ ಕೂಡ ಈ ಆಶೀರ್ವಾದವನ್ನು ಕೊಡಲಿ. ಒಳ್ಳೆ ಮಳೆ ಬೆಳೆ ಎಲ್ಲರಿಗೂ ರೈತರಿಗೆ ಚೆನ್ನಾಗಿರಲಿ. ಪ್ರತಿ ವರ್ಷ ಈ ಜಾತ್ರೆಯನ್ನು ಇನ್ನೂ ಇದರ 10 ಪಟ್ಟು ಇರ್ತಕ್ಕಂಥ ಎಲ್ಲ ಕಮಿಟಿಯವರು ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಇದನ್ನು ಒಕ್ಕಟ್ಟಾಗಿ ಇನ್ನೂ ಹೆಚ್ಚಿನ ದೇವರ ಆಶೀರ್ವಾದವನ್ನು ಎಲ್ಲ ಪಡ್ಕೊಂಡು ಇದನ್ನು ಹೆಂಗೆ ನೋಡ್ರಿ. ಯಾಕಂದರೆ ಇಲ್ಲಿ ಅಜಾಬ್ ಅನಿಸುತ್ತೆ. ಯಾಕಂದ್ರೆ ಇವತ್ತು ಎಲ್ಲರೂ ತೇರು ನಾವು ಜಾಸ್ತಿ ಹಗ್ಗ ಕಟ್ಟಿ ಜಗ್ಗುವಂಥದ್ದು ನೋಡಿದ್ವು. ಹಗ್ಗಿಲ್ಲದ ತೇರು ಎಳೆದಿದ್ದಪ್ಪ ಅಂತಂದರೆ ಇದೊಂದು ದೊಡ್ಡ ಈ ಭಾಗದಲ್ಲಿ ಕಣದಾಳ ಭಾಗದಲ್ಲಿ ರಾಯಬಾಗ ತಾಲೂಕಿನ ಕಣದಾಳ ಭಾಗದಲ್ಲಿ ಒಂದು ದೊಡ್ಡ ಪವಾಡ ಅನ್ನುವಂಥದ್ದನ್ನು ಇವತ್ತು ನಾವು ಹೇಳಬೇಕಾಗ್ತೈತಿ. ಯಾಕಂದರೆ ದೇವರ ಅದಾನಪ್ಪ ಅಂತೇಳಿ ನಾವು ಇವತ್ತು ಇದನ್ನು ನೋಡಿ ಆದರೂ ಕೂಡ ಅರ್ಥ ಮಾಡ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಭಕ್ತರು ಮತ್ತು ಜನ ಕೂಡ ಬದಲಾವಣೆಯಾಗಿ ದೇವರು ಭಕ್ತಿ ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಅನ್ನುವಂಥದ್ದು ಬದುಕಬೇಕು. ನೋಡ್ರಿ ಇವತ್ತು ನಾವೆಲ್ಲ ಇಷ್ಟೆಲ್ಲ ರೈತರ ಈ ಭಾಗದಾಗ ಮಣ್ಣು ಗುರ್ಲಾಪುರದಲ್ಲಿ ಆಗಿರ್ತಕ್ಕಂಥ ಐತಿಹಾಸಿಕ ಚಳವಳಿಯೊಳಗೆ ಸುಮಾರು ಕಣದಾಳು ಇಟ್ನಾಳಿ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ತನು ಮನ ಎಲ್ಲದ ರೀತಿಯಿಂದ ಬಂದ ಸಾವಿರಾರು ಸಂಖ್ಯೆಯೊಳಗೆ ನಿಂತ ಇವತ್ತು 300 ರೂಪಾಯಿ ಪಡಲಿಕ್ಕೆ ಕೂಡ ಈ ಕಣದಾಳ ಗ್ರಾಮ ನಮಗೆಲ್ಲ ಕೂಡ ಭಾಳ ಹೆಚ್ಚಿನ ಸಾಥ್ ಕೊಟ್ಟತಿ. ಅವ್ರಿಗೆ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್ ಫೋನ್ ಮಾಡ್ತಾರಲ್ರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಭಾಳ ಸಂತೋಷ ಆಗ್ತೈತೆ. ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ತಮ್ಮ ಹೆಸರನ್ನು ಪಡ್ಕೋಬೇಕು, ಸನ್ಮಾನ ಮಾಡ್ಕೋಬೇಕು ಅಂತೇಳಿ ಖರ್ಚು ಮಾಡ್ತಾರೋ. ನಮಗೆ ಲಕ್ಷಾಂತರ ಜನ ಶಶಿಕಾಂತ್ ಗುರೂಜಿಯವ್ರನ್ನ ನನ್ನ ಇಡೀ ಸಂಘಟಕರನ್ನೆಲ್ಲ ಕರೆದು ಇವತ್ತು ಸನ್ಮಾನಕ್ಕೆ ಹೋಗಕ್ಕೆ ಟೈಮಿಂಗ್ ಇಲ್ಲ ಅಂತ ಪರಿಸ್ಥಿತಿ ಆಗೈತಿ. ಅದು ರೈತ ದೇವರುಗಳ ಆಶೀರ್ವಾದ. ಇನ್ನೂ ಇತರ 10 ಪಟ್ಟ ರೈತ ದೇವರುಗಳು ಕೆಲಸ ಮಾಡೋಕ್ಕೆ ನಮ್ಮ ಪ್ರಾಣನ ಇದಕ್ಕೆ ತ್ಯಾಗ ಮಾಡ್ತಕ್ಕಂಥ ಸೇವೆಯನ್ನು ನಾವು ಮುಡುಪಾಗಿಟ್ಟದು. ನಾವು ಮಾಡೋರನ್ನ ಇವತ್ತು DCC ಬ್ಯಾಂಕ್ ಇರಲಿ, ರೈತರ ಸಂಪೂರ್ಣ ಸಾಲ ಮನ್ನಾ, ಹಲವಾರು ರೈತರ ಎಲ್ಲ ರೀತಿ ವಿಷಯದಾಗ ಎಲ್ಲ ರಂಗದಾಗೂ ರೈತರ ಇವತ್ತು ಅದೇ ರೀತಿಯಾಗಿ ಭೂಮಿ ಕೂಡ ಫಲವತ್ತತೆ ಮಾಡಬೇಕಾಗಿತ್ತು. ರೈತರು ಭೂಮಿ ಫಲವತ್ತತೆ ಮಾಡಲಿಕ್ಕೆ ನಾವು ಕೂಡ ಎಲ್ಲರೂ ಕೂಡ ಒಕ್ಕಟ್ಟಾಗಿ ನಮ್ಮ ಭೂಮಿಯೊಳಗೆ ಏನು ಯೂರಿಯಾ DAP ಕಾಂಪ್ಲೆಕ್ಸ್ ಆಗಿ ಭೂಮಿ ಬಾದ್ ಮಾಡತ್ತು. ಅದರಿಂದ ನಾವು ಆಹಾರ ಊಟ ಮಾಡಿ ನಮ್ಮ ಮಕ್ಕಳ ಪೀಳಿಗೆ ಕೂಡ ಏನು ಅನಾಹುತನ ಅನುಭವಿಸಕತ್ತಿ. ಭೂಮಿ ಫಲವತ್ತತೆಗಾಗಿ ಕೂಡ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಅದಕ್ಕೆಲ್ಲ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ನಮ್ಮ ಕಣದ ಗ್ರಾಮದ
ಹುಲಿಕಾಂತೇಶ್ವರ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆಯುತ್ತಾ ಅದೇ ರೀತಿಯಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಪ್ರೆಸ್ ಮೀಡಿಯಾದವರಿಗೂ ಕೂಡ ನಮಸ್ಕಾರ. ಅದೇ ರೀತಿಯಾಗಿ ನಮ್ಮ ಹುಲಿಕಾಂತೇಶ್ವರ ಟ್ರಸ್ಟ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ವರ್ಷ ಅದ್ದೂರಿಯಾಗಿ ಜಾತ್ರಾ ಉತ್ಸವ ನಡೀತಾ ಇದೆ. ಈ ಸರಿ ವಿಶೇಷ ಏನಂದ್ರೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಭಾಳ ಅದ್ಭುತವಾಗಿ ಜಾತ್ರೆ ನಡೀತಾ ಇದೆ. ಯಾಕಂದ್ರೆ ವರ್ಷಕ್ಕಿಂತ ವರ್ಷ ಅವತ್ತಿಂದ ಒಂದು ನಮಗೆ ತಿಳಿಯೋಕ್ಕಾಗಿನೂ ವರ್ಷಕ್ಕಿಂತ ವರ್ಷ ಡೆವಲಪ್ಮೆಂಟ್ ಆಗುತ್ತೆ. ಈ ವರ್ಷ ಜಾಸ್ತಿ ಡೆವಲಪ್ಮೆಂಟ್ ಆಗೈತೆ. ಪ್ರವಚನಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಚನ ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಈ ನಮ್ಮ ತೇರಿನ ವಿಶೇಷತೆ ಏನು ಹೇಳ್ಬೇಕಂದ್ರೆ ಎಲ್ಲಾದರೂ ತೇರು ಎಳೆದಿದ್ರೆ ಕಣದಾಳ ಗ್ರಾಮದಾಗ ಹಾಗಿಲ್ದ ತೇರು ಇದೆ. ಭಾಳ ಜನ ನೋಡ್ಬೋದು, ದೊಡ್ಡ ದೊಡ್ಡ ತೇರು ಮಾಡಿಸಿರ್ಬೋದು. ಎಲ್ಲರೂ ದೊಡ್ಡ ದೊಡ್ಡ ತೇರುಗಳು ಅವು ಹೆಂಗದಾವ ಹಗ್ಗ ಕಟ್ಟಿ ಜಗಿಸ್ತಾರೆ. ಹಗ್ಗ ಕಟ್ಟಿ ಜಗಿಸುವಂಥ ತೇರುಗಳು ಭಾಳ ನೋಡಿರ್ತಾರೆ. ಹಾಗಿಲ್ದ ತೇರು ಎಲ್ಲಿಯಾದರೂ ಐತಿದ್ರೆ ಅದು ಕಣದಾಳ ಗ್ರಾಮದಾಗ ಐತೈತಿ. ಅದಕ್ಕಾಗಿ ಆ ಸಂಖ್ಯೆಗೆ ಜನ ಜಾಸ್ತಿ 10,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಕೊಡೋ ನಿರೀಕ್ಷೆ ಐತಿ. ವಾಸನೂ ಕುಡಿತಂದ್ರೆ ಅದಕ್ಕಿಂತ ಈ ವರ್ಷ ಜಾಸ್ತಿ ನಿರೀಕ್ಷೆ ಇರೋದ್ರಿಂದ ನಮಗೆ ಈ ಜಾತ್ರಾ ಉತ್ಸವಕ್ಕೆ ಎಲ್ಲರೂ ಈ ಗ್ರಾಮದ ಹಿರಿಯರು, ಯುವಕರು, ಎಲ್ಲ ತಾಯಂದಿರು ಎಲ್ಲರೂ ಕೂಡ ಭಾಳ ಸಹಕಾರವನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ. ಯಾಕಂದ್ರೆ ಭಾಳ ಅದ್ಭುತವಾಗಿ ನಡೀತೈತಿ ಜಾತ್ರೆ. ಭಾಳ ಜನ ಒಂದು ಲೆಕ್ಕಲೆ ನಡೀತೈತಿ. ಹಂಗೀಗ ಮನುಷ್ಯನ್ಯಾಗ ಗೊಂದಲ ಇತ್ತು ದೊಡ್ಡ ಮಂದಿ. ಆ ಗೊಂದಲ ಅವ್ರ ಮನುಷ್ಯನಾಗ ಅವರ ಇಡುವಂಗೆ ಕೂಡಲಿ. ಯಾಕಂದ್ರೆ ಅವರ ಹೊಳಿ ತಿರುಗಿ ನೋಡಿ 10 ಜನಕ್ಕೆ ಅವ್ರ ಬೀಜರಿಗೆ ಹೇಳುವಂಗೆ ಈ ವರ್ಷ ಜಾತ್ರೆ ಭಾಳ ಚಂದ ಮಾಡ್ಯಾರು, ಭಾಳ ಅದ್ಭುತ ಮಾಡ್ಯಾರು. ಎಲ್ಲ ಕಡೆದವ್ರು ಫೋನ್ ಹಚ್ಚಿ ಕೇಳ್ತಾರೆ. ಈ ಸರಿ ಭಾಳ ಅದ್ಭುತವಾಗಿ ಜಾತ್ರೆ ನಡೆಸತ್ತೀರಿ, ನಾವು ಬರ್ತೀವಿ. ಮತ್ತು ನಮ್ಮ ಜೋಡಿ ಮತ್ತೊಂದು ಕೆಲವೊಂದಿಷ್ಟು ಹಳ್ಳಿಗಳಿಂದ ಜನಸಂಖ್ಯೆನೂ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. 2-3 ರಾಜ್ಯದಿಂದ ಜನಸಂಖ್ಯೆ ಇಲ್ಲಿ ಕೂಡ್ತೈತಿ. ಅದಕ್ಕಾಗಿ ಈ ಜಾತ್ರಾ ಉತ್ಸವಕ್ಕೆ ಎಲ್ಲ ಊರಿನ ಎಲ್ಲ ತಾಲೂಕಿನ ಜನಸಂಖ್ಯೆ ಬಂದವರಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ಈ ಜಾತ್ರೆ ವಿಶೇಷತೆ ಏನೈತೆ ರೀ? 11 ಕಾರ್ಯಕ್ರಮ, ಅನ್ನದಾಸೋಹ ಎಲ್ಲ ನಡೀತು. 14ನೇ ಕುಂಭಮೇಳ ಜನಪದ ಜಾತ್ರೆ 16 ತಾರೀಕು ಇವತ್ತು ರಥೋತ್ಸವ ಮತ್ತು ಜರುಗುವುದು. ಈಗ ನಮ್ಮ ಕುಡುಗ ಪ್ರತಾಪ್ರವನ್ನ ಪಾಟೀಲ್ ಆಗಮಿಸಿದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ಬೇರೆ ಆದ ನಂತರ ರಾತ್ರಿ 10 ಗಂಟೆಗೆ ನಾಟಕ ಇರ್ತದೆ. ಸರ್, ಅಂದಾಜು ಎಷ್ಟು ಜನ ಇಲ್ಲಿ ಸೇರಿದ್ರು? ಒಂದು 10,000ಕ್ಕಿಂತ ಜಾಸ್ತಿ ಜನ ನಿರೀಕ್ಷೆ. ಈ ಸಮಯದಲ್ಲಿ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ರಾಮಕೃಷ್ಣ ದಳ್ವಾಯಿ ಹಾಗೂ ರಾಮನಗೌಡ ಪಾಟೀಲ, ಶಂಕರ್ ಬಡಿಗೇರ್, ಆನಂದ್ ವಡ್ರ, ಲಕ್ಷ್ಮಣ್ ವಡ್ರ, ಶ್ರೀಶೈಲ್ ಮಾಂಗ ಹಾಗೂ ಇನ್ನು ಅನೇಕ ಊರಿನ ಗುರುಹಿರಿಯರು ಹಾಗೂ ಊರಿನ ಸಾವಿರಾರು ಜನ ಉಪಸ್ಥಿತರಿದ್ದರು. ಮಂಜುನಾಥ್ ಮಾಂಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.